ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲೇ ಬಂದ್ಬಿಟ್ಟು ಎಲ್ಲ ನಮ್ಮೊಂದು ಕನ್ನಡ ಟೆಕೆಟ್ಸ್ ಫ್ಯಾನ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಸಾರಿ. ಯಾಕಪ್ಪ ಹೇಳ್ಬೇಕಾರೆ ಈ ನಿಮ್ಮೊಂದು ಪ್ರೀತಿಯ ಕನ್ನಡ ಟೆಕೆಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಮಿನಿಮಮ್ ಪ್ರತಿ ದಿನಕ್ಕೆ ಬಂದ್ಬಿಟ್ಟು ಒಂದರಿಂದ ಎರಡರಿಂದ ಮಿನಿಮಮ್ ಮ್ಯಾಕ್ಸಿಮಮ್ ಬಂತು 3 ವಿಡಿಯೋ ಪ್ರತಿದಿನ ವೀಡಿಯೋ ಅಪ್ಲೋಡ್ ಆಗ್ತಾಯಿತ್ತು. ಅದ್ರ ಬಟ್ ಈಗ ವೀಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ. ಯಾಕಪ್ಪ ಹೇಳ್ಬೇಕಾರೆ ಏನು ಪ್ರಾಬ್ಲಮ್ ಅಂದರೆ ಹೇಳ್ಬೇಕಾರೆ ಮೊದಲೇ ಉಂಟು ಎಲ್ಲರಿಗೂ ನಾನು ನಿಮಗೆ ಮೊದಲೇ ಉಂಟು ಸಾರಿ ಕೇಳ್ತೇನೆ. ಯಾಕಪ್ಪ ಸಾರಿ ಅಂತ ಹೇಳ್ಬೇಕಾರೆ ನೀವು ನೋಡ್ಕೊಳ್ಬೋದು, ನಾನು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಯಾರು ಬಟ್ ಈಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಸಾಧ್ಯವಾಗ್ತಿಲ್ಲ. ಯಾಕಪ್ಪ ಹೇಳ್ಬೇಕಾರೆ ಮೈಯಲ್ಲಿ ಒಂದು ಹುಷಾರಿಲ್ಲ. ಅದ್ರ ಜೊತೆಗೆ ಈಗ ನಾನು ಅಂದರೆ ಈ ಒಂದು ವೀಕಲ್ಲಿ ಮನೆಯಲ್ಲೇ ಇಲ್ಲ. ಎಲ್ಲಿದ್ದೇನೆ ಅಂದರೆ ಈ ಒಂದು ವಾರದಿಂದ ಹೇಳ್ಬೇಕಾರೆ ನಾನು ಹೇಳ್ಬೇಕಾರೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಮೇನ್ ಇಂಪಾರ್ಟೆಂಟ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಚಿಕ್ಕಮಂಗ್ಳೂರಿಗೆ ಹೋಗಿದ್ದೆ. ಯಾಕೆ ಒಂದು ಕಾರಣಗೋಸ್ಕರ ಅಲ್ಲಿ ನನ್ನೊಂದು DR ಎಕ್ಸಾಮ್ ಇತ್ತು, ಪೊಲೀಸ್ ಕಾನ್ಸ್ಟೇಬಲ್ ಅಂತ ಬಂದ್ಬಿಟ್ಟು. ಹೇಳೋದ್ರಲ್ಲೇ ಯಾವುದೋ ಒಂದು ಮುಚ್ಚುಮರೆ ಇಲ್ಲ. ಮೊದಲೇ ಹೋಗ್ಬಿಟ್ಟು ಎಕ್ಸಾಮ್ ಬರೋದಕ್ಕೆ ಹೋಗಿದೆ. ನಾವೆಲ್ಲ ಎಲ್ಲಿ ಸ್ಟಡಿ ಅಂತೂ ಏನಿಲ್ಲ, ನಾರ್ಮಲ್ ಸ್ಟಡಿ ಇತ್ತು. ಅದ್ರ ಬಿಟ್ಟು ಎಕ್ಸಾಮ್ ಬರೋದಕ್ಕೆ ಹೋಗಿದೆ. ಅದ್ರ ಜೊತೆ ಮನೆಯಲ್ಲಿ ಪ್ರಾಬ್ಲಮ್, ಆ ಒಂದು ಕಾರಣಗೋಸ್ಕರ ಅದು ಕೆಲಸ ಈ ಕೆಲಸ ಫ್ಯಾಮ್ಲಿ ಆ ಒಂದು ಕಾರಣಗೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಪ್ರತಿಯೊಬ್ಬರು ಕೂಡ ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಮೈಯಲ್ಲಿ ತುಂಬ ಹುಷಾರಿಲ್ಲ. ಅಂದರೆ ಹುಷಾರಿಲ್ಲ, ಕೆಮ್ಮು ನೆಗಡಿ ಜ್ವರ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ವೀಡಿಯೋ ಮಾಡೋಕ್ಕಾಗ್ತಲ್ಲ. ಯಾಕಂದ್ರೆ ಅಂದರೆ ಯಾವ ರೀತಿ ಒಂದು ಬೇಜಾರಾಗುತ್ತೆ. ಯಾಕಂದ್ರೆ ವೀಡಿಯೋ ಮಾಡೋಣ ನನಗೇನು ಹುಮ್ಮಸ್ ಅಂದರೆ ನಾನು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಅದೇ ಒಂದು ಆದರೆ ನೀವು ಇಷ್ಟಪಟ್ಟು ಈ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನಲ್ 10 ಲಕ್ಷ ಸಬ್ಸ್ಕ್ರೈಬ್ ಆಗೋಕ್ಕೆ ಬಂದಿದೆ. ಅದ್ರ ಬಟ್ ಈ ಒಂದು ಟೈಮಲ್ಲಿ ಈ ರೀತಿ ಪ್ರಾಬ್ಲಮ್ ತುಂಬ ಬೇಜಾರಾಗುತ್ತೆ. ಯಾಕಂದ್ರೆ ಬೇಕಾದ್ರೆ ನನಗೂ ವೀಡಿಯೋ ಮಾಡಬೇಕು. ವೀಡಿಯೋ ಮಾಡಿದರೆ ನನ್ನ ಕೆಲಸ ನನಗೆ ಮೇನ್ ಇಂಪಾರ್ಟೆಂಟ್. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ವೀಡಿಯೋ ಮಾಡಿದಾಗಲೇ ನನಗೆ ತೃಪ್ತಿ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ಬೇಕಂತ ಇರ್ತೀನಿ. ಅದ್ರ ಬಟ್ ಸರಿಯಾಗಿ ಹುಷಾರಿರಲ್ಲ, ಕೆಮ್ಮು ಇರುತ್ತೆ, ನೆಗಿರುತ್ತೆ, ಉರಿ ಇರುತ್ತೆ. ಅದರಲ್ಲಿ ಈಗ ಎಕ್ಸಾಮು ಆ ಒಂದು ಅಲ್ಲಿ ಇಲ್ಲಿ ಹೋಗೋದು, ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅಂತೇಳಿ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಪ್ರತಿಯೊಬ್ಬರು ಕೂಡ ತುಂಬ ಬೇಜಾರಾಗುತ್ತೆ. ಯಾರು ಕೂಡ ಭಯಕ್ಕೆ ಹೋಗಲೇಬೇಡಿ. ಯಾರು ಕೂಡ ನನ್ನ ಮೇಲೆ ಸ್ಕೋಪ್ ಆಗಲೇಬೇಡಿ. ಯಾಕಪ್ಪ ನಿಮ್ಗೆಲ್ಲರಿಗೆ ಸಾರಿ, ಹೃದಯಪೂರ್ವಕ ಸಾರಿ ಕೇಳ್ತೀನಿ ನಾನು. ಯಾಕಪ್ಪ ಹೇಳ್ಬೇಕು, ಇನ್ನು ಮುಂದೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನು ಮುಂದೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಇನ್ನು ಮುಂದೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ರತಿದಿನ ಮಿನಿಮಮ್ 2ರಿಂದ 3 ವೀಡಿಯೋ ಅಪ್ಲೋಡ್ ಆಗುತ್ತೆ ಮಾಡ್ತೀನಿ. ನಾನು ನಿಮಗೋಸ್ಕರ ವೀಡಿಯೋ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಯಾರು ಕೂಡ ಬೇಜಾರಾಗ್ಬೋದು. ತುಂಬ ಜನ ಕೇಳ್ತಾ ಇದ್ದಾರೆ, ತುಂಬ ಜನ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಹಾಕ್ತಾ ಇದ್ದಾರೆ, ಬ್ರದರ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ಯಾಕೆ, ಸರಿಯಾಗಿ ಏನು ಪ್ರಾಬ್ಲಮ್ ಆಗಿದೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಯಾಕೆ, ಏನು ಪ್ರಾಬ್ಲಮ್, ಮನಿ ಪ್ರಾಬ್ಲಮ್ಮಾ, ಯಾಕೆ ಅಂದರೆ ಮನಿ ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್, ನಿಮ್ಮೊಂದು ಮನೆಯದ ಪ್ರಾಬ್ಲಮ್ಮಾ, ಇಲ್ಲ ನಿಮಗೇನು ಪ್ರಾಬ್ಲಮ್ ಆಗ್ತಿದೆ, ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ, ಏನು ಆರಾಮಿಲ್ಲ, ಹುಷಾರಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ತುಂಬ ಜನ ಇಷ್ಟೊಂದಲ್ಲಿ ಮೆಸೇಜ್ ಆಗ್ತಾರೆ. ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ಆದರೂ ಕೂಡ ಹೇಳ್ತೀನಿ, ಟೈಮ್ ಸಿಕ್ಕ ಎಲ್ಲರೂ ರಿಪ್ಲೈ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೇಳ್ತೀನಿ, ನೀವು ಕೇಳಿದ್ದಕ್ಕೆ ನನಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗುತ್ತೆ. ನನ್ನ ಮೇಲೆ ಇಷ್ಟು ಕಾಳಜಿ ಮಾಡಿ ನನ್ನ ಬಗ್ಗೆ ಇಷ್ಟು ಕೇಳ್ತಾ ಇದ್ರಲ್ಲ, ನೀವು ನನ್ನ ಕುಟುಂಬ ಸದಸ್ಯರಂತ ನಾನು ನಿಮಗೆ ಮೊದಲು ಹೇಳಿದ್ದೀನಿ. ಈಗಲ್ಲ, ಮೊದಲು ಹೇಳಿದೆ ನೀವು ಕುಟುಂಬ ಅಂತ ಅದಕ್ಕೆ ಅನ್ನೋದು. ಯಾಕಂದರೆ ಒಬ್ಬ ವ್ಯಕ್ತಿಗೆ ಅಂದರೆ ನೋಡಿ, ಒಬ್ಬ ವ್ಯಕ್ತಿಗೆ ಆರಾಮಿಲ್ಲ ಅಂದರೆ ಅವ್ರ ತಾಯಿ ಯಾವ ರೀತಿ ಕೇರ್ ಮಾಡ್ತಾರೆ ನೋಡಿ, ತನ್ನ ಮಗನಿಗೆ ಆರಾಮಿಲ್ಲ ಅಂತೇಳಿ ಎಲ್ಲ ಆ ರೀತಿ ನೀವು ನನ್ನೆಲ್ಲ ಕೇರ್ ಮಾಡ್ತಾಯಿದ್ದೀರ ಪ್ರತಿಯೊಬ್ಬ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆ ಚಿಕ್ಕಮಂಗ್ಳೂರು ಕೂಡ ಎಕ್ಸಾಮ್ ಇತ್ತು, ಎಕ್ಸಾಮ್ ಹೋಗಿದೆ, DR ಎಕ್ಸಾಮ್. ಎಲ್ಲಾದ್ರೆ ನೀವು ಕೂಡ ಯಾರಾದರೂ ಬಂದಿರ್ತಾರೆ, ಭೇಟಿಯಾಗಿದ್ದಾರೆ ಕೆಲವಷ್ಟು ಜನ ನನ್ನ ಜೊತೆ ಸೆಲ್ಫಿ ತೊಗೊಂಡ್ರೆ ತುಂಬ ಖುಷಿಯಾಗುತ್ತೆ. ಇರಲಿ, ನಾನು ಕೂಡ ಹುಟ್ಟಿದ್ರು ಕೂಡ ಒಂದು ಸ್ವಲ್ಪ ಸಾರ್ಥಕ ಅನಿಸುತ್ತೆ. ಅದ್ರ ಜೊತೆಗೆ ನಾನು ಚಿಕ್ಕಮಂಗ್ಳೂರು ಹೊಸದಾಗಿ ಒಂದು ಮುದ್ದೆ ಸಾಂಬಾರು ಅಂತ ತಿಂದೆ. ಅಲ್ಲಿ ಊಟ ಕೂಡ ಸರಿಯಾಗಿರಲಿಲ್ಲ, ನೀರು ಸರಿಯಾಗಿ ಒಂದು ಸ್ವಲ್ಪ ನೀರು ಇನ್ನಾಗಲಿಲ್ಲ, ಒಂದಿಲ್ಲ. ಅದಕ್ಕೋಸ್ಕರ ಆರಾಮ್ತಿತ್ತು, ಅಡ್ಜಸ್ಟ್ ಮಾಡ್ಕೋಬೇಕು. ಇರಲಿ ಅಂತಂದ್ರೆ ಪ್ರತಿಯೊಬ್ಬರು ಕನ್ನಡ ಟಿಕೆಟ್ಸ್ ಫ್ಯಾನ್ಸ್ ಹೇಳೋದು ಇಷ್ಟೇ. ಎಲ್ಲರಿಗೆ ಸಾರಿ. ಯಾಕಪ್ಪ ಸಾರಿ ಅಂತ ನಿಮಗೆ ಈಗಾಗಲೇ ಹೇಳಿದ್ದೀನಿ. ವೀಡಿಯೋ ಅಪ್ಲೋಡ್ ಮಾಡಿದರೆ ಸರಿಯಾಗಿ ಇನ್ನು ಮುಂದೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಪ್ರತಿಯೊಬ್ಬರು. ಮತ್ತೆ ನಾನು ನಿಮಗೆ ಇನ್ನು ನೆಕ್ಸ್ಟ್ ಪ್ರತಿದಿನ ವೀಡಿಯೋ ಅಪ್ಲೋಡ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂತ ತಿಳಿಸ್ತೀವಿ ಪ್ರತಿಯೊಬ್ಬರು ಕನ್ನಡ ಟಿಕೆಟ್ಸ್ ಫ್ಯಾನ್ಸ್ ಎಲ್ಲರೂ ಕೂಡ. ಮತ್ತೊಮ್ಮೆ ಹೃದಯಪೂರ್ವಕ ಸಾರಿ. ಏನಾದರೂ ನನ್ನಿಂದ ತಪ್ಪಿದರೆ ಕ್ಷಮೆ ಇರಲಿ. ಈ ಬಡಪಾಯಿ ಹುಡುಗನ ಮೇಲೆ, ಈ ಬಡ ಕುಟುಂಬದ ಒಬ್ಬ ಹುಡುಗನ ಮೇಲೆ ನಿಮ್ಮ ಆಶೀರ್ವಾದ ಸದಾಕಾಲ ಇರಲಿ ಅಂತ ಈ ಒಂದು ಮುಗಿಸ್ತೀವಿ. ಜೇನಿಂದ ಮಾತ್ರ ಮತ್ತೆ ಸಿಗ್ತಿಲ್ಲ. ನೆಕ್ಸ್ಟ್ ವಿಡಿಯೋ ಪ್ರತಿದಿನ ವೀಡಿಯೋ ಬರ್ತಾ ಇರುತ್ತೆ, ಮಿಸ್ ಮಾಡಿದೆ. ನೋಡ್ತಾ ಇರೋದು ಎಲ್ಲರಿಗೆ ಬಾಯ್.